ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ನಮ್ಮೂರಿನ ಪಕ್ಕದಲ್ಲೇ ಇರುವಂತಹ ಚಿಕ್ಕೋಗ್ಲೂರು ಅಂತಂದೇಳಿ ಅಲ್ಲಿಗೆ ಜಾತ್ರೆಗೆ ಹೋಗ್ತಾ ಇದ್ವಿ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಕೊನೆಯವರೆಗೂ ವಿಡಿಯೋ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದು ಬಂದುಬಿಟ್ಟು ನಮ್ಮೂರ ಚಾನಲ್ಲು ಭದ್ರನಾಲೆ ಫ್ರೆಂಡ್ಸ್. ಇದು ತುಂಬಾ ದೊಡ್ಡ ಚಾನಲ್ಲು, ನಮ್ಮೂರಿನ ಜೀವನಾಡಿ ಅಂತಲೇ ಅಂದ್ಕೊಳ್ಳಿ. ಅಪ್ಪಾಜಿ ನಾವೆಲ್ಲ ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹೋಗ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋದ್ವಿ. ಡೈರೆಕ್ಟ್ ಫಸ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ಫ್ರೆಂಡ್ಸ್. ಇದು ಇಲ್ಲಿ 3 ದಿನಗಳ ಕಾಲ ಜಾತ್ರೆ ಮಾಡ್ತಾರೆ. ತುಂಬ ವಿಶೇಷವಾಗಿದ್ದು ಏನಂದರೆ ಇಲ್ಲಿ ಮುಳ್ಳುಗದ್ದಿಗೆ ಫ್ರೆಂಡ್ಸ್. ಇದು ಮುಳ್ಳುಗದ್ದಿಗೆನ 5 ರಿಂದ 6 ಅಡಿ ಮುಳ್ಳಿನ ಗಿಡಗಳನ್ನ ರಾಶಿ ಹಾಕಿರ್ತಾರೆ. ಸಾಮಾನ್ಯವಾಗಿ ಗದ್ದಿಗೆ ಅಥವಾ ಆಸನದ ರೂಪದಲ್ಲಿ ಮಾಡಿಸಿರ್ತಾರೆ. ಹಾಗೆ ಇಲ್ಲಿನ ಆಂಜನೇಯ ಸ್ವಾಮಿ ದೇವ್ರಿಗೆ ಹರಕೆ ಮಾಡಿಕೊಂಡು ಈ ಮುಳ್ಳುಗದ್ದಿಗೆನ ತುಳಿತಾರೆ ಫ್ರೆಂಡ್ಸ್. ಇದರಿಂದ ಒಳ್ಳೆಯದಾಗುತ್ತೆ ಅಂತಂದು ಇಲ್ಲಿರೋ ಸುತ್ತಮುತ್ತಲಿನ ಊರಿನವರ ನಂಬಿಕೆಯಾಗಿರುತ್ತೆ ಫ್ರೆಂಡ್ಸ್. ಪ್ರತಿ ವರ್ಷವೂ ಇದೇ ಥರನೇ ಜಾತ್ರೆ ಮಾಡ್ತಾರೆ. ಇಲ್ಲಿ ಸಾಮಾನ್ಯವಾಗಿ 3 ದಿನಗಳ ಕಾಲ ಈ ಜಾತ್ರೆ ನಡೆಯುತ್ತೆ. ಹಾಗೆ ಎಷ್ಟು ಜನ ಸೇರಿದ್ರು ಅಂದರೆ ನೋಡೋದಕ್ಕೆ ತುಂಬಾ ಜನ ಇದ್ದರು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ನೀವು. ದಾಸಪ್ಪರು ಅಂತಂದೇಳಿ ಅವ್ರನ್ನ ಫಸ್ಟ್ ಬಿಡ್ತಾರೆ ಮುಳ್ಳುಗದ್ದಿಗೆನ ತುಳಿಯೋದಕ್ಕೆ. ನೋಡಿ, ಆ ಮುಳ್ಳಿನ ಮೇಲೇ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಅವರು. ಹಾಗೆಯೇ ಗಂಡು ಮಕ್ಕಳು ಮಾತ್ರ ಅಲ್ಲದೆ ಹೆಣ್ಮಕ್ಳು ಕೂಡ ಮುಳ್ಳನ್ನು ತುಳಿತಾರೆ. ಈಗ ದೇವ್ರು ಬರ್ತಾ ಇದೆ, ಪ್ರದಕ್ಷಿಣೆ ಆಗ್ತಾ ಇದೆ ನೋಡಿ. ಪ್ರತಿಯೊಬ್ಬರೂ ಒಬ್ಬರಿಂದ ಒಬ್ಬರು ಇದೇ ಥರನ ಮುಳ್ಳನ್ನು ತುಳಿತಾ ಇರ್ತಾರೆ. ಹಾಗೆ ಇಲ್ಲಿ ಈ ಕಡೆ ಸೈಡೆಲ್ಲ ನಿಲ್ಲಿಸಿದ್ದಾರೆ ನೋಡಿ, ಅದು ತೇರು. ಅದು ನಿನ್ನೆ ಮೊನ್ನೆನೇ ಮಾಡಿರ್ತಾರೆ. ಹಾಗೆ ಇಲ್ಲಿಂದ ತುಳಿದು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ತಾರೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲೋಗಿ ನಮಸ್ಕಾರ ಎಲ್ಲ ಮಾಡ್ಕೊಂಡು ಮತ್ತೆ ವಾಪಸ್ ಬರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಳೆ ಸಂಪ್ರದಾಯಗಳು ಇನ್ನೂ ಉಳಿದಿದ್ದಾವೆ ಅನ್ನೋದಕ್ಕೆ ಇದೇ ಕಾರಣ ಅನ್ಕೋಬೋದು. ಹಾಗೆ ಅಲ್ಲಿಂದ ನಾವು ನೆಕ್ಸ್ಟು ಇಲ್ಲಿ ಐಸ್ ಕ್ರೀಮ್ ತಗೊಂಡು ಐಸ್ ಕ್ರೀಮ್ನೆಲ್ಲ ತಿಂದ್ವಿ. ಜಾತ್ರೆ ಅಂದ್ರೇ ಮಕ್ಕಳಿಗೆ ಅದು ಬೇಕು ಇದು ಬೇಕು ಅಂತೇಳಿ ಕೇಳ್ತಾನೆ ಇರ್ತವೆ. ಹಾಗಾಗಿ ಜಾತ್ರೆ ಎಲ್ಲ ನೋಡ್ಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ನಿಂತಿದ್ವಿ. ಅಷ್ಟರಲ್ಲಿ ಆರ್ಕೆಸ್ಟ್ರಾ ಗಾಡಿ ಬಂತು. ಬಟ್ ನಾವು ಆರ್ಕೆಸ್ಟ್ರಾ ಎಲ್ಲ ನೋಡೋಕ್ಕಾಗಲಿಲ್ಲ, ತುಂಬ ಲೇಟಾಗುತ್ತೆ ಅಂತೇಳಿ ವಾಪಸ್ ಬಂದ್ವಿ. ಇದು ಚೌಡೇಶ್ವರಿ ಅಮ್ಮನ ದೇವಸ್ಥಾನ. ಇಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಅದಾದ ನಂತರ ನಾವು ಮನೆಗೆ ಬಂದ್ವಿ ಫ್ರೆಂಡ್ಸ್. ಯಾರೆಲ್ಲ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದೀರಾ, ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.